ಸೊ ಜೊತೆಗೆ ರೀಚಾರ್ಜ್ ಮತ್ತೆ ಯುಟಿಲಿಟಿ ಸರ್ವಿಸಸ್. ಸ್ನೇಹಿತರೆ, ಇವತ್ತು ಒಂದು ಕುಟುಂಬದಲ್ಲಿ ಕನಿಷ್ಠ ಮಟ್ಟ ಅಂದ್ರೆ 5 ಸ್ಮಾರ್ಟ್ ಫೋನ್ಗಳಿರ್ತದೆ. ಸೊ ಕಂಪನಿ ಅಂದರೆ ಎಲ್ಲರೂ ಕೂಡ ಇವತ್ತು ಎಲ್ಲರ ಮನೆಯಲ್ಲೂ ಕೂಡ DTH ಸರ್ವಿಸಸ್ ಅವೈಲೇಬಲ್ ಇರುತ್ತೆ. ಎಲ್ಲರೂ ಕೂಡ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಾರೆ, ಗ್ಯಾಸ್ ಬಿಲ್ ಪೇ ಮಾಡ್ತಾರೆ, ವಾಟರ್ ಬಿಲ್ ಪೇ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಫಾಸ್ಟ್ಯಾಗ್ ರೀಚಾರ್ಜ್ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಇವತ್ತು ಈ ಒಂದು ಕಂಪನಿಯಲ್ಲಿ ನಾವು ರೀಚಾರ್ಜ್ನ ಮಾಡೋದ್ರಿಂದನೂ ಕೂಡ ಒಂದು ಅಮೌಂಟ್ನ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೊತೆಗೆ ಈ ಒಂದು ಸಿಸ್ಟಮ್ನ ನೀವು ಅಲ್ಲಿ ಜಾಯಿನ್ ಆಗಿ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಕೇವಲ 200 PV. ಸೊ 200 PV ಅಂತ ಅಂದರೆ ಕೇವಲ ಲೈಫಲ್ಲಿ ಒಂದು ಸಲ, ಕೇವಲ ಲೈಫಲ್ಲಿ ಒಂದು ಸಲ 750 ರೂಪಾಯಿನ ಪೇ ಮಾಡಿ ಪ್ರೈಮ್ ಶಾಪಿಂಗ್ ಮೆಂಬರ್ ಆಗ್ತೀರಾ. ಸೊ ಲೈಫಲ್ಲಿ ಒಂದು ಸಲ, ಒನ್ ಟೈಮ್, ಲೈಫ್ ಟೈಮ್. ಸೊ ಓನ್ಲಿ 750 ರುಪೀಸ್. ಸೊ ಅದಕ್ಕೆ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತದೆ ಅಂದರೆ ಗೆಟ್ ಆಲ್ ಡಿಜಿಟಲ್ ಸರ್ವಿಸಸ್ ಅಕ್ರಾಸ್ ಇಂಡಿಯಾ. ಅಂದರೆ ಸೊ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿದ್ರು ಕೂಡ ನೀವು ರೀಚಾರ್ಜ್ನ ಮಾಡಲಿಕ್ಕೆ, ಎನಿ ಟೈಪ್ ಆಫ್ ಯುಟಿಲಿಟಿ ಸರ್ವಿಸಸ್ಗಳನ್ನ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಈ ಒಂದು ಸಿಸ್ಟಮ್ನ. ಆನ್ಲೈನ್ ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಅಂದರೆ ನೀವು ಜಾಯಿನ್ ಆದ ತಕ್ಷಣ 750 ರೂಪಾಯಿ ನಿಮಗೆ ರಿಡೀಮ್ ಪಾಯಿಂಟ್ ಕೂಡ ಸಿಗ್ತದೆ. ಅದನ್ನು ನಮ್ಮ ಒಂದು ನೈಲ್ ಕಾರ್ಟಲ್ಲಿರುವಂತಹ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಲಿಕ್ಕೂ ಕೂಡ ಬಳಸ್ಕೋಬೋದು. ಜೊತೆಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ 750 ರೂಪಾಯಿ ಸಿಗುತ್ತೆ. ಸ್ನೇಹಿತರೆ, ಅದಲ್ಲದೆ ನಿಮಗೆ 750 ರೂಪಾಯಿ ರೀಚಾರ್ಜ್ ಪಾಯಿಂಟ್ಸು ಕೂಡ ಸಿಗುತ್ತೆ. ಆ ಒಂದು 750 ರೂಪಾಯಿನೂ ಕೂಡ ನೀವು ಪೂರ್ತಿಯಾಗಿ ರಿಡೀಮ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ನೀವು ಎನಿ ಟೈಮ್ ಈ ಒಂದು ಸಿಸ್ಟಮ್ ಮುಖಾಂತರ ರೀಚಾರ್ಜ್ ಮಾಡ್ಕೋಬೋದು. ಸೊ ರೀಚಾರ್ಜ್ ಮಾಡ್ಕೊಂಡಾಗೆಲ್ಲ 2% ನಿಮಗೆ ರಿಡೀಮ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್, ಈಗ ನೀವು ಒಂದು 300 ರೂಪಾಯಿ ರೀಚಾರ್ಜ್ ಮಾಡ್ಕೋತೀರಾ ಅಂತ ಅನ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ಗೆ. ಸೊ 300 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಾಗ ನೀವು ಪೇ ಮಾಡುವಂಥದ್ದು ಫೋನ್ ಪೇ, ಗೂಗಲ್ ಪೇ ಎಲ್ಲರೂ ಪೇ ಮಾಡ್ತಾರೆ. 304 ರೂಪಾಯಿ, 306 ರೂಪಾಯಿನ ನೀವು ಪೇ ಮಾಡ್ತೀರಾ. ಬಟ್ ಇಲ್ಲಿ ಸ್ನೇಹಿತರೆ ಕೇವಲ ನೀವು 294 ರೂಪಾಯಿನ ಪೇ ಮಾಡ್ತೀರಾ. ಅಂದರೆ 2% ನಿಮಗೆ ಈ ಒಂದು ರಿಡೀಮ್ ಪಾಯಿಂಟಿಂದ ಕ್ಲೈಮ್ ಆಗ್ತದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ರುಪೀಸ್ ಸೇವ್ ಆಗ್ತು ಅಲ್ವಾ. ಸೊ ಅಂದರೆ ನೀವು ಪೇ ಮಾಡಿರೋಂಥ ಅಮೌಂಟ್ ಕೂಡ ನಿಮಗೆ ಯೂಸ್ ಆಗ್ತದೆ ಈ ಒಂದು ಸಿಸ್ಟಮಲ್ಲಿ. ಅದಲ್ಲದೆ ನಿಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ನ ನೀವು ಚೂಸ್ ಮಾಡಿ ಕೂಡ ಆಫ್ಟರ್ ನಿಮ್ದು ID ಆಕ್ಟಿವೇಶನ್ ಆದಮೇಲೆ ನೀವೇ ನಿಮ್ಗೆ ಯಾವ ಪ್ರಾಡಕ್ಟ್ನ ಬೇಕು ನೀವು ಅದನ್ನು ಆರ್ಡ್ರ್ ಮಾಡ್ಕೋಬೋದು 750 ರುಪೀಸ್ ವರ್ತು. ಓಕೆ, ಆ ಒಂದು ಪ್ರಾಡಕ್ಟು ಕೂಡ ನಿಮ್ಮ ಮನೆ ಬಾಗಿಲಿಗೆ ವಿತಿನ್ ಎ ವೀಕ್ ಆರ್ 10 days ಅಲ್ಲೇ ಕೊರಿಯರ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಬಂದು ರೀಚ್ ಆಗ್ತದೆ. ಇಷ್ಟು ಒಂದು ನೀವು ಪೇ ಮಾಡುವಂಥ ಅಮೌಂಟಿಗೆ ಸಿಗುವಂತಹ ಬೆನಿಫಿಟ್ಸ್ಗಳು. ಸೊ ಜೊತೆಗೆ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್. ಸೊ ಈ ಒಂದು ಸಿಸ್ಟಮಲ್ಲಿ ಫಸ್ಟ್ನೇ ಇನ್ಕಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಚಿಂಗ್ ಇನ್ಕಮ್ ಅಂತ ಕರಿಬೋದು, ಬೈನರಿ ಇನ್ಕಮ್ ಅಂತ ಕರಿಬೋದು. ಸೊ ಕಂಪನಿಯ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಈ ಒಂದು ಸಿಸ್ಟಮಲ್ಲಿ ಲೈವ್ ಟೀಮ್ ಇನ್ಕಮ್ ಅಂತ ಕರಿತೀವಿ. ಲೈವ್ ಟೀಮ್ ಬೋನಸ್ ಅಂದರೆ ಲೆಫ್ಟ್ ಒನ್ ID, ರೈಟ್ ಒನ್ ID ಅಂದರೆ ನಿಮಗೆ ಒಂದು ಪೇರ್ ಮ್ಯಾಚ್ ಆಗುತ್ತೆ. ಒಂದು ಪೇರ್ ಮ್ಯಾಚ್ ಆದರೆ ನಿಮಗೆ 200 ರೂಪಾಯಿ ಬರುತ್ತೆ ಸ್ನೇಹಿತರೆ. ಸೊ ಅದನ್ನು ನಾವು 200 PV ಮ್ಯಾಚಿಂಗ್ ಅಂತ ಕರಿತೀವಿ. ಬಟ್ ಫಸ್ಟ್ ಮ್ಯಾಚಿಂಗ್ ಮಾತ್ರ 2:1 ಆರ್ 1:2 ಆಗಬೇಕಾಗ್ತದೆ. ಆಫ್ಟರ್ ದಟ್ ಆದಮೇಲೆ ನಿಮಗೆ 1:1 ಅನ್ಲಿಮಿಟೆಡ್ ನಿಮಗೆ ಕ್ಯಾರಿ ಇರುತ್ತೆ. ಲೈಫ್ ಟೈಮ್ ಪವರ್ ಲೈನ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಸೊ ಜೊತೆಗೆ ಸ್ನೇಹಿತರೆ 24 ಗಂಟೆಗೆ 24,000 ದುಡಿಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅಂದರೆ 1 ಅವರಿಗೆ 1,000 PV ಮ್ಯಾಚಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎಕ್ಸಾಂಪಲ್, ಲೆಫ್ಟಲ್ಲಿ 5 ID, ರೈಟಲ್ಲಿ 5 ID, ಆ 1 ಗಂಟೆ ಒಳಗಡೆ ನಿಮಗೆ ರೀಚ್ ಆಯಿತು ಅಂದರೆ 1 ಗಂಟೆಗೆ 1,000 ರೂಪಾಯಿ ಥರ 24 ಗಂಟೆಗೆ 24,000 ರೂಪಾಯಿ ನೀವು ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಡಿಡಕ್ಷನ್ ಅನ್ನೋದೇನಿರಲ್ಲ ಸ್ನೇಹಿತರೆ. ಸೊ ನಿಮಗೆ 1:1, 2:3, 3:3 ಎಷ್ಟೇ ಪೇರ್ ಮ್ಯಾಚ್ ಆದರೂ ನಿಮಗೆ ಇನ್ಕಮ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಪ್ರತಿ ಗಂಟೆಗೂ ಕೂಡ 1,000 ರೂಪಾಯಿ. ಅಂದರೆ ಸೊ ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಗಂಟೆಗೂ ಕೂಡ ಆದಾಯ ಮಾಡಲಿಕ್ಕೆ, ಅಂದರೆ ಸೆಕೆಂಡ್ಗೂ ಕೂಡ ನೀವು ಆದಾಯ ಮಾಡಲಿಕ್ಕೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ. ಓಕೆ ಸ್ನೇಹಿತರೆ, ಸೊ ಅದಲ್ದಲೆ ನಿಮಗೆ ಒಂದು ಇಲ್ಲೇನಪ್ಪ ಕಂಡೀಷನ್ ಅಂದರೆ, ನೀವು ಈ ಒಂದು ಇನ್ಕಮ್ಗೆ ಎಲಿಜಿಬಲ್ ಆಗಬೇಕು ಅಂದರೆ ನಿಮ್ಮ ಲೆಫ್ಟಲ್ಲಿ ಒಂದು ID, ರೈಟಲ್ಲಿ ಒಂದು ID ನೀವು ಡೈರೆಕ್ಟ್ನ ಮಾಡಲೇಬೇಕಾಗ್ತದೆ, ಮ್ಯಾಂಡೇಟರಿ. ಓಕೆ, ಸೊ 1 ಡೈರೆಕ್ಟ್ನ ನೀವು ಕಂಪಲ್ಸರಿ ನಿಮ್ಮ ಒಂದು ID ಆಕ್ಟಿವೇಶನ್ ಆಗಲೇಬೇಕಾಗ್ತದೆ. ಅದಾದಮೇಲೆ ನಿಮ್ಮ ಹೇಗಿದ್ರು ಕೂಡ ನೀವು ಇನ್ಕಮ್ ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ರೆಫರ್ ಮಾಡಿದ್ರೇ ನಿಮ್ಗೆ ಇನ್ಕಮ್ ಬರುವಂಥದ್ದು. ಸೊ ನೀವು ಲೆಫ್ಟ್ ಒಂದು ರೈಟ್ ಒಂದು ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಇನ್ಕಮ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಸೊ ಬೆಟರ್ ಪ್ಲಾನ್ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ಸಮಯದಲ್ಲಿ ನೀವು 1 ID ತೊಗೊಳೋಕ್ಕಿಂತ 3 ID ತೊಗೊಂಡ್ರೆ, ಸೊ ಆಟೋಮೆಟಿಕಲಿ ನೀವು ID ಕ್ರಿಯೇಟ್ ಮಾಡಿದಾಗ 3 ID ಪ್ಲೇಸ್ ಆಗಿಬಿಡುತ್ತೆ.
ಬಟ್ ನೀವು 1 ಐಡಿಗೆ ನೀವು ಇನ್ವೆಸ್ಟ್ ಮಾಡುವಂಥದ್ದು 750 ರೂಪೀಸ್. ಬಟ್ ನೀವು 3 ಐಡಿ ತೊಗೊಳ್ಳೋದ್ರಿಂದ ನಿಮಗೆ 750 ಇಂಟು 3 ಅಂದರೆ 7×3 ಅಂದರೆ 2250 ರೂಪಾಯಿ. 2250 ರೂಪಾಯಿ ನೀವು ಪೇ ಮಾಡೋದ್ರಿಂದ ನೀವು ಇನ್ಕಮ್ಗೆ ಎಲಿಜಿಬಲ್ ಆಗಿಬಿಡ್ತೀರಾ. ನೀವು ಎಷ್ಟೇ ರೆಫರ್ ಮಾಡಿದ್ರು ನೀವು 3 ಐಡಿಗೂ ಇನ್ಕಮ್ ತಗೋಬಹುದು. ಅಂದರೆ ನೀವು ವರ್ಕ್ ಮಾಡೋದು, ಎಫರ್ಟ್ ಹಾಕೋದು ಕೂಡ ಒಂದೇ ಇರ್ತದೆ. ಬಟ್ ಅರ್ನಿಂಗ್ಸ್ ಅಂತ ಬಂದಾಗ ನೀವು ಸ್ನೇಹಿತರೆ 100 ರೂಪಾಯಿ ಇನ್ಕಮ್ ತೊಗೊಳ್ಳೋ ಜಾಗದಲ್ಲಿ 300 ರೂಪಾಯಿ ಇನ್ಕಮ್. ಸೊ ಇಟ್ ಮೀನ್ಸ್ ಏನಪ್ಪಾ ಅಂದರೆ, ಸೊ ವರ್ಕು ಎಫರ್ಟು ಸೇಮ್ ಇರುತ್ತೆ, ಬಟ್ ಅರ್ನಿಂಗ್ಸ್ ಅಂತ ಬಂದಾಗ ನೀವು 3 ರೀತಿಯಾದಂಥ ಇನ್ಕಮ್ನ ತಗೋತೀರಾ. ಸೊ 200 ರೂಪಾಯಿ ತೊಗೊಳೋದ್ರಲ್ಲಿ 600 ರೂಪಾಯಿ ತಗೋತೀರಾ. ಅದಕ್ಕೋಸ್ಕರ ಮಾಡೋದೇ ಮಾಡ್ತೀರಾ, ಪರ್ಫೆಕ್ಟಾಗಿ ಮಾಡಿ ನೀವು 3 ಐಡಿ ತೊಗೊಂಡು ವರ್ಕ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ ಒಂದು ಲೆವೆಲ್ ಸ್ಟಾರ್ ಬೋನಸ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಫಸ್ಟ್ ಸ್ಟಾರ್, ಸೆಕೆಂಡ್ ಸ್ಟಾರ್, ಈ ಥರ 10 ಸ್ಟಾರ್ಸ್ ಆಪ್ಷನ್ಸ್ ಇರುತ್ತೆ. ಇದು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಕಂಡೀಷನ್ ಇರಲ್ಲ, ಬಟ್ ನಿಮ್ಗೆ ಅವಶ್ಯಕತೆಗೆ ತಕ್ಕಂತೆ ನೀವು ಯೂಸ್ ಮಾಡ್ಕೋಬಹುದು ನಿಮ್ಮ ಆದಾಯನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಸ್ನೇಹಿತರೆ ಬೇಕಾದ್ರೆ ನೀವು ಐಡಿ ಆಕ್ಟಿವೇಶನ್ ಆದಮೇಲೆ ನೀವು ಬೇಕಾದ್ರೆ 500 ರೂಪೀಸ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಈ 500 ರೂಪೀಸ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂದರೆ, ನಿಮಗೆ ಶಾಪಿಂಗ್ ಪಾಯಿಂಟ್ ಕೂಡ 500 ರೂಪಾಯಿ ಸಿಗುತ್ತೆ, ಮತ್ತೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಕೂಡ ಮತ್ತೆ ಎಕ್ಸ್ಟ್ರಾ 500 ರೂಪಾಯಿ ಸಿಗುತ್ತೆ. ಅದಲ್ದೇ ನೀವು ಯಾರಿಗೆ ಡೈರೆಕ್ಟ್ನ ಮಾಡಿರ್ಬೋದು ಕೂಡ, ಎಷ್ಟೇ ಜನಕ್ಕೆ ಡೈರೆಕ್ಟ್ ಮಾಡಿದ್ರು ಕೂಡ ಅವರೆಲ್ಲ ಫಸ್ಟ್ನೇ ಲೆವೆಲ್ ಬರ್ತಾರೆ. ಅವ್ರು ಯಾರೇ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ, ಅವ್ರು ಸ್ವಂತ ಇದರಿಂದ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ ಅವರಿಂದ ನಿಮಗೆ 100% ಇನ್ಕಮ್ ನಿಮಗೆ ಕ್ರೆಡಿಟ್ ಆಗ್ತದೆ. ಅಂದ್ರೆ ಅವ್ರು 500 ರೂಪಾಯಿ 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮ್ಗೆ ಪೂರ್ತಿ 500 ರೂಪಾಯಿ ನಿಮಗೆ ಬರ್ತದೆ. ಈಗ 10 ಜನ ರೆಫರ್ ಮಾಡಿರ್ತೀರಾ, 10 ಜನ 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ 5000 ರೂಪಾಯಿ ಇನ್ಕಮ್ ಆಯಿತು. ಬಟ್ ನೀವು ಪೇ ಮಾಡೋದು ಓನ್ಲಿ 500 ರೂಪಾಯಿ ಆ ಥರ. ಸೊ ಅದೇ ರೀತಿ ನೀವೇನಾದ್ರು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ, ಅಂದರೆ ಮತ್ತೆ 1000 ರೂಪಾಯಿ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅದಕ್ಕೆ ನಿಮಗೆ ಶಾಪಿಂಗ್ ರಿಡೀಮ್ ಪಾಯಿಂಟು ಜೊತೆಗೆ 1000 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟು ಕೂಡ ಬರುತ್ತೆ. ಅದಲ್ದೇ ನಿಮ್ಮ ಸೆಕೆಂಡ್ ಲೆವೆಲ್ ಮೀನ್ಸ್ ಈಗ ನೀವು ಯಾರನ್ನ ಡೈರೆಕ್ಟ್ ಮಾಡ್ತೀರಾ ಅವರು ಫಸ್ಟ್ನೇ ಲೆವೆಲ್ ಬರ್ತಾರೆ, ಅವ್ರು ನೆಕ್ಸ್ಟ್ ಯಾರನ್ನೇ ಡೈರೆಕ್ಟ್ ಮಾಡೋ ಅವರೆಲ್ಲ ಸೆಕೆಂಡ್ ಲೆವೆಲ್ ಬರ್ತಾರೆ. ಆ ಸೆಕೆಂಡ್ ಲೆವೆಲಲ್ಲಿ 1000 ಜನ ಇರಲಿ 100 ಜನ ಇರಲಿ, ಅವ್ರು ಯಾರೇ 1000 ರೂಪಾಯಿ ಮತ್ತೆ ಅಪ್ಗ್ರೇಡ್ ಮಾಡ್ಕೊಂಡಾಗ ಪ್ರತಿಯೊಬ್ಬರಿಂದ 1000 ರೂಪಾಯಿ ಬರುತ್ತೆ. ಇದು ಒಂದು ಲೆವೆಲ್ ಸ್ಟಾರ್ ಬೋನಸ್ ಅಂತ ಕರಿತೀವಿ. 10 ಲೆವೆಲಲ್ಲೂ ಕೂಡ ನೀವು ಆದಾಯ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ನೆಕ್ಸ್ಟ್ ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸ್ನೇಹಿತರೆ ಇಲ್ಲಿ 100% ಆಫ್ ಪರ್ಸನಲ್ PV ನೀವು ಇನ್ಕಮ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಯಾವ ರೀತಿ ಸ್ನೇಹಿತರೆ, ನೀವು ಏನೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ಅದರಲ್ಲಿ 10% ನಿಮಗೆ ರೀಪರ್ಚೇಸ್ ಅಂತ ವ್ಯಾಲೆಟ್ಗೆ ಕ್ರೆಡಿಟ್ ಆಗ್ತದೆ. ಆ ರೀಪರ್ಚೇಸ್ ವ್ಯಾಲೆಟ್ ಇಂದ ನೀವು ನಮ್ಮ ಕಂಪನಿಲಿರುವಂತಹ ಪ್ರಾಡಕ್ಟ್ಗಳನ್ನ ಆರ್ಡರ್ ಮಾಡಲಿಕ್ಕೆ ಆ ಒಂದು ಪೂರ್ತಿ ಅಮೌಂಟ್ನ ನೀವು ಯೂಸ್ ಮಾಡ್ಕೋಬಹುದು. ಎಕ್ಸಾಂಪಲ್ ಸ್ನೇಹಿತರೆ, ಈಗ 1200 ರೂಪಾಯಿ ನಿಮ್ಮ ರೀಚಾರ್ಜ್ ರೀಪರ್ಚೇಸ್ ವ್ಯಾಲೆಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ 1200 ರೂಪಾಯಿ ವರ್ತ್ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡ್ಕೋತೀರಾ, ನಿಮ್ಗೆ 100 PV ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಒಂದೊಂದು ಪ್ರಾಡಕ್ಟ್ ಕೂಡ ಇಷ್ಟು PV ಅಂತ ಇರುತ್ತೆ. ಸೊ ಅದು 10 ರೂಪಾಯಿ ಬಂದರೂ ನಿಮ್ಗೆ ಇನ್ಕಮ್ ಬರುತ್ತೆ, ನೋ ಪ್ರಾಬ್ಲಮ್. ಈಗ 1200 ರೂಪಾಯಿ ನೀವು ಆರ್ಡರ್ ಮಾಡ್ಕೊಂಡಾಗ ನಿಮಗೆ 100 PV ಸಿಗುತ್ತೆ ಅಂತ ಅನ್ಕೊಳ್ಳಿ. ಆ 100 PV ಕೂಡ ನಿಮಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ 1 PV = 1 ರೂಪೀಸ್. ಯಾವ ರೀತಿನೋ ನೀವು 100 PV ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ 100 ರೂಪೀಸ್ ನಿಮ್ಮ ಸೆಲ್ಫ್, ಓಕೆ, ನಿಮ್ಮ ಪರ್ಸನಲ್ PV ಆಗಿ ಇನ್ಕಮ್ ಬರುತ್ತದೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ರೀಪರ್ಚೇಸ್ ಟೀಮ್ ಬೋನಸ್. ಸ್ನೇಹಿತರೆ, ನಿಮಗೆ ಯಾವ ರೀತಿ ನಿಮಗೆ 10% ರೀಪರ್ಚೇಸ್ ವಾಲೆಟ್ಗೆ ಹೋಗಿ ಸೇವಿಂಗ್ಸ್ ಆಗಿರುತ್ತೋ ಅದೇ ರೀತಿ ನಿಮ್ಮ ಟೀಮಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇನ್ಕಮ್ ಹೋಗಿ ಕ್ರೆಡಿಟ್ ಆಗಿರುತ್ತೆ. ಸೊ ಆ ಒಂದು ವ್ಯಾಲೆಟ್ ಅಲ್ಲಿ ನಮ್ಮ ಕಂಪನಿಲಿರುವಂತಹ ಯಾವುದೇ ಪ್ರಾಡಕ್ಟ್ನ ಕಸ್ಟಮರ್ಗಳು ಆರ್ಡರ್ ಮಾಡಿದಾಗ, ಸೊ ಇಲ್ಲಿ ನಮ್ಮ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಎಷ್ಟು PV ಮ್ಯಾಚ್ ಆಗುತ್ತೆ ಅಷ್ಟು ನಿಮ್ಗೆ ಇನ್ಕಮ್ ಬರುತ್ತೆ. ಮ್ಯಾಕ್ಸಿಮಮ್ ನಿಮಗೆ 5000 ರೂಪಾಯಿ ಲಿಮಿಟ್ ಇರುತ್ತೆ ಒಂದು ದಿನಕ್ಕೆ. ಎಕ್ಸಾಂಪಲ್, ನಿಮ್ಮ ಲೆಫ್ಟ್ ಅಲ್ಲಿ ಒಂದು 100 PV, ರೈಟ್ ಅಲ್ಲಿ 100 PV ಅಷ್ಟು ಯಾರೋ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರು, ನಿಮಗೆ 100 PV ಮ್ಯಾಚಿಂಗ್ ಆದಾಗ 100 ರೂಪಾಯಿ ನಿಮಗೆ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಸೊ ಇನ್ಕಮ್ ಅಂತ ಅಂದ್ರೆ ಲೈಕ್ ಈಗ ನೋಡಿ, 1 PV ಮ್ಯಾಚಿಂಗ್ ಆದ್ರೂ 1 ರೂಪಾಯಿ ಇನ್ಕಮ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಇಲ್ಲ, ಬಟ್ ಒಂದು ದಿನಕ್ಕೆ 5000 ರೂಪಾಯಿ ಸೀಲಿಂಗ್ ಲಿಮಿಟ್ ಇರುತ್ತೆ. ಓಕೆ, 5000 PV ಮ್ಯಾಚಿಂಗ್ ಆಯ್ತಾ? ಸೊ ನಿಮಗೆ 5000 PV ಮ್ಯಾಚಿಂಗ್ ಇನ್ಕಮ್ ಬರುತ್ತೆ. ಸೊ ಈ ರೀತಿಯಾಗಿ ಇದರಲ್ಲೂ ಕೂಡ ಪವರ್ ಲೆಗ್ ನಿಮಗೆ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಸೊ ಜೊತೆಗೆ ಸ್ನೇಹಿತರೆ, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ಇದು ಕೂಡ ರೀಪರ್ಚೇಸ್ ಅಲ್ಲೇ ಸಂಬಂಧಪಡುತ್ತೆ. ನಿಮ್ಮ ರೀಪರ್ಚೇಸ್ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಸೊ ಎಷ್ಟೇ ಪ್ರಾಡಕ್ಟ್ಗಳನ್ನ ಎಷ್ಟೇ ಇನ್ಕಮ್ನ ತಗೊಂಡ್ರು, ಫಾರ್ ಎಕ್ಸಾಂಪಲ್ ನೀವು ಯಾರೋ A ಮತ್ತೆ B ನ ರೆಫರ್ ಮಾಡಿರ್ತೀರಾ. ಸೊ ಈಗ ನೀವು A ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಇವತ್ತು 5000 ರೂಪಾಯಿ ರೀಪರ್ಚೇಸ್ PV ಮ್ಯಾಚಿಂಗ್ ಅಲ್ಲಿ ಇನ್ಕಮ್ ತಗೋತಾನೆ ಅಂತ ಅನ್ಕೊಳ್ಳಿ. ಅವನ 5000 ರೂಪಾಯಿ ಇನ್ಕಮ್ ಅಲ್ಲಿ ನಿಮಗೆ 50% ಅಂದ್ರೆ 2500 ರೂಪಾಯಿ ನಿಮಗೂ ಬರುತ್ತೆ. ಇದು ಒಂದು ಸೈಡು ಇನ್ಕಮ್ ವರ್ಕ್ ಆದ್ರೂ ಕೂಡ ನಿಮಗೆ ಇನ್ಕಮ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಇದು ಡಬಲ್ ಸೈಡು ವರ್ಕ್ ಆಗಬೇಕು ಅಂತೆಲ್ಲ, ಸಿಂಗಲ್ ಸೈಡು
ವರ್ಕ್ ಆದರೂ ಕೂಡ ನಿಮಗೆ ಇನ್ಕಮ್ ಬರುತ್ತೆ ಅಂತ ಒಂದು ಬ್ಯೂಟಿಫುಲ್ ಇನ್ಕಮ್. ಸೊ ಜೊತೆಗೆ ಸ್ನೇಹಿತರೆ ರ್ಯಾಂಕ್ ಅಂಡ್ ರಿವಾರ್ಡ್ಸ್, ಇಲ್ಲಿ ಟೋಟಲ್ ಆಗಿ 6 ರ್ಯಾಂಕ್ಗಳಿದೆ. ಯಾವುದೇ ರ್ಯಾಂಕ್ ರೀಚ್ ಆಗಲಿಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲ್ಲ ಸ್ನೇಹಿತರೆ. ಸೊ ಎನಿ ಟೈಮ್ ನೀವು ರೀಚ್ ಮಾಡ್ಕೋಬಹುದು. ಅಂದರೆ 2 lakh ರೀಪರ್ಚೇಸ್ ಪಿ ವಿ ಇನ್ ಈಚ್ ಟೀಮ್, ಅಂದರೆ 2 ಲಕ್ಷ ಪಿ ವಿ ಲೆಫ್ಟ್ ಮತ್ತು ರೈಟಲ್ಲಿ ಯಾವತ್ತು ಮ್ಯಾಚಿಂಗ್ ಆಗುತ್ತೆ ಅವಾಗ ಬ್ರೌನ್ಜ್ ಅಂತ ನೀವು ರೀಚ್ ಆಗ್ತೀರಾ, ಅವಾಗ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ಈ ರೀತಿಯಾಗಿ 6 ರ್ಯಾಂಕಲ್ಲಿ ನಿಮಗೆ ಆದಾಯ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಯಾವುದೇ ಒಂದು ಕಂಪನಿ ಆದರೆ ಷರತ್ತು ಮತ್ತು ನಿಯಮಗಳಿಲ್ಲದೆ ಯಾವುದೂ ಕೂಡ ಕಂಪನಿ ರನ್ ಆಗಲ್ಲ. ಬಟ್ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ನೋಡೋದಾದರೆ ಡಿಡಕ್ಷನ್ 5% TDS, ಅಂದರೆ ನೀವು ಆದಾಯ ಏನು ಮಾಡ್ತೀರಾ ಅದರಲ್ಲಿ 5% ನಿಮಗೆ ಕಂಪನಿ ಡಿಡಕ್ಟ್ ಮಾಡುತ್ತೆ. ಅದು ನಿಮಗೆ ಎವ್ರಿ 3 months ಒಂದ್ಸಲ ನೀವು ಕ್ಲೈಮ್ ಮಾಡ್ಕೋಬೋದು. ಸೊ ಜೊತೆಗೆ ಸರ್ವಿಸ್ ಚಾರ್ಜಸ್ ಇದು 5% ಕಂಪನಿಯ ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಅಂದರೆ ಅಲ್ಲಿ ನಡೆಯುವಂತಹ ಏನು ಸರ್ವಿಸ್ ಚಾರ್ಜಸ್ ಅಂದರೆ ಅವರ ಕೆಲಸಕ್ಕೆ ಅಂದರೆ ಕಂಪನಿ ತಗೊಳ್ಳುವಂಥದ್ದು 5%. ಸೊ ನೆಕ್ಸ್ಟ್ ರೀಪರ್ಚೇಸ್ ವಾಲೆಟ್, ಅವಾಗಲೇ ಹೇಳಿದೆ, ಆ ಒಂದು 10% ಅಮೌಂಟು ಕೂಡ ನೀವು 100% ಕ್ಲೈಮ್ ಮಾಡ್ಕೋಬೋದು. ಸೊ ಇನ್ಕಮ್ ಆಗು ಬರುತ್ತೆ, ಪ್ರಾಡಕ್ಟ್ ಆಗು ಬರುತ್ತೆ. ಸೊ ವಿತ್ಡ್ರಾವಲ್ ಡೈಲಿ ಅಂದರೆ ನೈಟ್ 12 ಗಂಟೆಯಿಂದ ಮಾರ್ನಿಂಗ್ 12 ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಕೊಡ್ಬೋದು. ಮಿನಿಮಮ್ 500 ರೂಪಾಯಿ ಆಗಿದ ತಕ್ಷಣನೇ ನೀವು ವಿತ್ಡ್ರಾ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ನೀವು 1 ID ತೊಗೊಂಡಿರಿ, 3 ID ತೊಗೊಂಡಿರಿ, ಬಟ್ 1 ID ತೊಗೊಂಡಾಗಲೂ ನೀವು ಆದಾಯ ಕಡಿಮೆ ಮಾಡ್ಬೋದು. ಬಟ್ 3 ID ತೊಗೊಂಡ್ರೆ ಆದಾಯ ನೀವು 3 ಪಟ್ಟು ಆದಾಯ ಜಾಸ್ತಿ ಮಾಡ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನನ್ನ ಸಜೆಷನ್ 3 ID ತೊಗೊಂಡೆ ಕೆಲಸ ಮಾಡಿ. ಬಟ್ ನೀವು 3 ID ತೊಗೊಂಡ್ರು ಕೂಡ ನಿಮಗೆ ಇನ್ಕಮ್ ಅನ್ನೋದು ಒಂದೇ ಐಡಿಗೆ ಬಂದು ಕ್ರೆಡಿಟ್ ಆಗ್ತದೆ. ನೀವು ಫಾರ್ ಎಕ್ಸಾಂಪಲ್ ಲೆಫ್ಟ್ ID ರೈಟ್ ID ಏನೇ ಅರ್ನಿಂಗ್ಸ್ ಮಾಡಿದ್ರು ಅದು ಮೇಲ್ಗಡೆ ಐಡಿಗೆ ಆಟೋಮೆಟಿಕಲಿ ಬಂದು ಕ್ರೆಡಿಟ್ ಆಗುತ್ತೆ. ಸೊ ಅದು 500 ರೂಪಾಯಿ ನಿಮ್ಮ ಮಿನಿಮಮ್ ಬ್ಯಾಲೆನ್ಸ್ ಆಯಿತು ನೀವು ವಿತ್ಡ್ರಾ ಮಾಡ್ಕೋಬಹುದು. ಸೊ ಜೊತೆಗೆ ಸ್ನೇಹಿತರೆ ಈ ಒಂದು ಕಂಪನಿ ಹೆಡ್ ಆಫೀಸ್ ನೋಡ್ಬೋದು, ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್, ಶಾಂತಿ ನಿಕೇತನ್ ಕಾಲೋನಿ, 7th ಸ್ಟ್ರೀಟ್, ನ್ಯೂ ಎಸ್ಸಿ ಕೊಡಕು, ಹೊಸೂರು, ಅಂದರೆ ಕೃಷ್ಣಗಿರಿ ಡಿಸ್ಟಿಕ್, ತಮಿಳ್ನಾಡು. ಓಕೆ, ಈ ಒಂದು ಕಂಪನಿ ಬೇರೆ ಎಲ್ಲೂ ಇಲ್ಲ, ನಮ್ಮ ಒಂದು ತಮಿಳ್ನಾಡಲ್ಲೇ ಇರುವಂಥದ್ದು. ಸೊ ನಮ್ಮ ಮತ್ತು ತಮಿಳ್ನಾಡು ಹೊಸೂರು ಅಂತ ಏನು ಪ್ಲೇಸ್ ಇದೆ ಅಲ್ಲಿ ಈ ಒಂದು ಕಂಪನಿ ಇರುವಂಥದ್ದು. ಸೊ ಕಂಪನಿಯ ಹೆಡ್ ಆಫೀಸ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದ ಮಾಹಿತಿ ಎಲ್ರಿಗೂ ಕೂಡ ರೀಚ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಯಾರಿಗೆಲ್ಲ ಸ್ಟಿಲ್ ಇನ್ನೂ ಅರ್ಥ ಆಗಿಲ್ಲ, ದಯವಿಟ್ಟು ನನಗೆ ನಂಬರ್ ಇರುತ್ತೆ, ಆ ಒಂದು ನಂಬರ್ಗೆ ನೀವು ಕರೆ ಮಾಡಿ. ಎನಿ ಟೈಮ್ ನಾನು ನಿಮ್ಮ ಸಪೋರ್ಟಿಗೆ ಇರ್ತೀನಿ. ಸೊ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ನಾವು ತುಂಬ ಕಂಪನಿಗಳನ್ನ ಮಾಡಿದ್ದೀವಿ, ಬಟ್ ತುಂಬ ವಿಡಿಯೋಗಳು ಕೂಡ ಇದೆ, ನೀವು ನೋಡ್ಬೋದು. ಬಟ್ ನನಗೆ ಯಾವುದು ಕೂಡ ಅಷ್ಟು ಈಸಿಯಾಗಿ ಯಾವುದು ವರ್ಕ್ ಆಗಿಲ್ಲ, ಬಟ್ ನೀವು ನೋಡ್ತಾ ಇರ್ಬೋದು. ಸೊ ಇವನು ಎಷ್ಟು ವಿಡಿಯೋಗಳು, ಬಟ್ ಸೊ ಮ್ಯಾಟ್ರ್ ಏನಪ್ಪ ಅಂದರೆ, ಸೊ ನಾವು ಆ ಒಂದು ಸಿಸ್ಟಮಲ್ಲಿ ವರ್ಕ್ ಮಾಡಿನೂ ಕೂಡ ರಿಸಲ್ಟ್ ಬರಲಿಲ್ಲ ಅಂದರೆ ಸೊ ನಾನು ನೆಕ್ಸ್ಟ್ ನೋಡ್ಕೊಳ್ಳೋದು ಬೆಟರ್ ಅಂತ ನನ್ನ ಒಂದು ಆಯ್ಕೆ. ಸೊ ಇವತ್ತು ಸ್ನೇಹಿತರೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮನಸಾರಿ ಒಂದು ಕಂಪನಿನ ಏನು ಒಪ್ಕೊಳ್ಳಿ. ಸೊ ಜೊತೆಗೆ ಯಾಕೆಂದರೆ ನನಗೆ ಇಷ್ಟ ಆಗಿದೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬಟ್ ಇಷ್ಟ ಆಗಲೇಬೇಕು ಅಂತೇನಿಲ್ಲ, ಬಟ್ ಪ್ಲ್ಯಾನ್ನ ಒಂದ್ಸಲ ಸ್ಟಡಿ ಮಾಡಿ. ಸೊ ನಿಮ್ಮ ಫ್ರೀ ಟೈಮಲ್ಲಿ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಒಂದೊಳ್ಳೆ ಪ್ಲೇಸ್ಮೆಂಟ್ನ ತಗೊಳ್ಳಿ, ಒಂದೊಳ್ಳೆ ಸಪೋರ್ಟು ಕೂಡ ನನ್ನ ಕಡೆಯಿಂದ ಸಿಗುತ್ತೆ. ಕಂಪನಿ MD ಕೂಡ ತುಂಬ ಒಳ್ಳೆಯವರಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಸೊ ತೊಂದರೆ ಇಲ್ಲ. ಸೊ ಎಲ್ಲರೂ ಕೂಡ ಒಳ್ಳೇದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎನಿ ಟೈಮ್ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿ. ಕರ್ನಾಟಕದಲ್ಲಿ ಒಂದು ಟಾಪ್ ID ಸೊ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೊ ಜೊತೆಗೆ ಒಂದು ಸೈಡ್ ಸಪೋರ್ಟ್ ಕೂಡ ನಿಮಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.